ಹಾಯ್ ಹಲೋ ಟ್ರೇಡರ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನನ್ನ ಪ್ರಾಫಿಟು 15,800 ರೂಪಾಯಲ್ಲಿ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಈ ಪ್ರಾಫಿಟ್ನ ಯಾವ ರೀತಿ ಬುಕ್ ಮಾಡಿದೆ ಅಂದರೆ, ಲಾಸ್ಟ್ ವೀಕಲ್ಲಿ ಮಾರ್ಕೆಟು 300 ಪಾಯಿಂಟ್ಸ್ ಗ್ಯಾಪ್ ಅಪ್ನ ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಕೊಟ್ಟಿತ್ತು. ಅದು ಕೂಡ GST ನ್ಯೂಸು, ಅದು ಪಾಸಿಟಿವ್ ನ್ಯೂಸು. GSTನ 2 ಸ್ಲ್ಯಾಬ್ಸ್ ಮಾಡ್ತಾರೆ ಆ್ಯಂಡ್ ಟ್ಯಾಕ್ಸೇಷನ್ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನ್ಯೂಸಿಂದ ಮಾರ್ಕೆಟು ಮೇಲೋಗಿತ್ತು. ಮಾರ್ಕೆಟು ಮೇಲ್ಗಡೆ ಸಸ್ಟೈನ್ ಆಗೋಕ್ಕಾಗಲಿಲ್ಲ. ಆ ಒಂದು ರಿಜೆಕ್ಷನ್ನ ನೋಡಿಕೊಂಡು ಮಾರ್ಕೆಟ್ ಈ ಒಂದು ಗ್ಯಾಪ್ ಫಿಲ್ನ ಮಾಡ್ಬೋದು ಅಂತ ಪ್ರಿಡಿಕ್ಷನಲ್ಲಿ ನಾನು ನನ್ನ ಟ್ರೇಡ್ಸ್ನ ಇನಿಷಿಯೇಟ್ ಮಾಡ್ತಾಯಿದ್ದೆ. ಈ ಒಂದು ಲೆವೆಲ್ಸ್ನ ಈ ಥರ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಆ್ಯಂಡ್ ಮೇಜರಾಗಿ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ, ಯಾವ ಪಾಯಿಂಟಲ್ಲಿ ಸಪೋರ್ಟ್ ತೊಗೊಳುತ್ತೆ, ಯಾವ ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಅನ್ನೋದನ್ನ ಪ್ರಾಪರಾಗಿ ಐಡೆಂಟಿಫೈ ಮಾಡಬೇಕು. ಆ್ಯಕ್ಚುಲಿ ದಟ್ ಈಸ್ ದ ಡಿಫಿಕಲ್ಟ್ ಟಾಸ್ಕ್. ಆ್ಯಕ್ಚುಲಿ ಲೈನ್ ನಡೆಸಿದ್ರೆ ಸಪೋರ್ಟ್ ಆಗಲ್ಲ, ಯಾವ ಪಾಯಿಂಟಿಂದನೇ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನ ಪ್ರಾಪರಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ್ಯಂಡ್ ಮೇಜರಾಗಿ ನಮಗೆ ಈ ಒಂದು ನಿಫ್ಟಿ ಏನು ಎಕ್ಸ್ಪೈರಿ ಇತ್ತು, ಅದೇನು ಥರ್ಸ್ಡೇ ಇತ್ತು, ಆ ಒಂದು ಥರ್ಸ್ಡೇನ ಟ್ಯೂಸ್ಡೇಗೆ ತೊಗೊಂಬರ್ತಿದ್ದಾರೆ. ಇದು ಮೇಜರ್ ಅಪ್ಡೇಟು. ಇದರಿಂದ ಮಾರ್ಕೆಟಲ್ಲಿ ಮತ್ತೆ 1-2 ಮಂತ್ಸ್ ನಮಗೆ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆ ಅಂದರೆ ಯಾವ ಥರ ಪ್ರೀಮಿಯಂ ಡಿಕೆ ಮಾಡ್ತಾರೆ, ಯಾವ ಥರ ಪ್ರೀಮಿಯಂ ಒಂದು ಮೂಮೆಂಟ್ ಆಗುತ್ತೆ, ಅದನ್ನು ನಮಗೆ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಏನೇ ಒಂದು ಚೇಂಜಸ್ ಆದರೆ ನಾಳೆಯಿಂದನೇ ಟ್ರೇಡ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ. ಆ ಒಂದು ಚೇಂಜಸ್ ಏನಕ್ಕಾಗುತ್ತೆ, ಯಾವ ಪಾಯಿಂಟಲ್ಲಿ ನಾನು ಟ್ರೇಡ್ ಮಾಡಬೇಕು, ಯಾವ ಥರ ಟ್ರೇಡ್ಸ್ನ ಇನಿಷಿಯೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಾಪರಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದೇ ರೀತಿ ನಮ್ಮ ಚಾನಲಲ್ಲಿ ಒಂದು ನ್ಯೂಸ್ನ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ, ಅದು ಕೂಡ ಪ್ರೀ ಮತ್ತು ಪೋಸ್ಟ್ ಮಾರ್ಕೆಟಲ್ಲಿ. ಯಾರ್ಯಾರು ಈ ಪ್ರೀ ಮತ್ತು ಪೋಸ್ಟ್ ಮಾರ್ಕೆಟ್ನ ಮಿಸ್ ಮಾಡ್ಕೊತೀರಾ, ಖಂಡಿತ ಮಿಸ್ ಮಾಡ್ಕೊಂಡೆ ನೋಡಿ. ಯಾಕೆಂದರೆ ನಿಮಗೆ ತುಂಬ ಯೂಸ್ಫುಲ್ ಆದ ನ್ಯೂಸಸ್ಸು ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.